ದಾಳಿ ಬಳಿಕ ಐಎಎಸ್ ಅಧಿಕಾರಿ ನಾಪತ್ತೆಯಾಗಿದ್ದಾರೆ. ಬೆಂಗಳೂರು ವಿಮಾನ ನಿಲ್ದಾಣದಿಂದ ನಾಪತ್ತೆಯಾಗಿದ್ದಾರೆ ಐಎಎಸ್ ಅಧಿಕಾರಿ. ಇಡಿ ದಾಳಿಯಾದ ಬಳಿಕ ಐಎಎಸ್ ಅಧಿಕಾರಿ ನಾಪತ್ತೆಯಾಗಿದ್ದಾರೆ. ಜ್ಞಾನೇಂದ್ರ ಕುಮಾರ್ ಏರ್ಪೋರ್ಟ್ ಬಳಿ ಐಎಎಸ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಈಗ ನಾಪತ್ತೆಯಾಗಿದ್ದಾರೆ. ಜ್ಞಾನೇಂದ್ರ ಕುಮಾರ್ ಹುಡುಕಾಟಕ್ಕಾಗಿ ಮನವಿ ಮಾಡಲಾಗಿದೆ. ಪೊಲೀಸ್ ಆಯುಕ್ತ ಸೀಮಂತ್ ಸಿಂಗ್ಗೆ ಮನವಿಯನ್ನ ಮಾಡಿದ್ದಾರೆ. ಜ್ಞಾನೇಂದ್ರ ಕುಮಾರ್ ಹುಡುಕಾಟಕ್ಕೆ ಕುಟುಂಬಸ್ಥರ ಸಂಪರ್ಕಕ್ಕೂ ಸಹ ಸಿಗದೆ ಐಎಎಸ್ ಜ್ಞಾನೇಂದ್ರ ನಾಪತ್ತೆಯಾಗಿದ್ದಾರೆ. ಈ ಹಿಂದೆ ಕೆಪಿಎಸ್ಸಿಯಲ್ಲಿ ಕೆಲಸ ಮಾಡ್ತಿದ್ರು ಐಎಎಸ್ ಅಧಿಕಾರಿಯಾಗಿ. ನಾಪತ್ತೆಯಾದ ಐಎಎಸ್ ಅಧಿಕಾರಿ ಬೆನ್ನತ್ತಿದ್ದಾರೆ ಪೊಲೀಸರು. ನಾಪತ್ತೆಯಾಗಿರುವಂತ ಐಎಎಸ್ ಅಧಿಕಾರಿಗಾಗಿ ಪೊಲೀಸರು ಹುಡುಕಾಟವನ್ನ ಶುರು ಮಾಡಿದ್ದಾರೆ. ಇದೇ ವ್ಯಕ್ತಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾದಂತ ಅಧಿಕಾರಿ, ಐಎಎಸ್ ಅಧಿಕಾರಿ. ಏನು ಮೊನ್ನೆ ಇಡಿ ದಾಳಿ ಆಗಿತ್ತು, ಆ ದಾಳಿಯ ಬಳಿಕ ನಾಪತ್ತೆಯಾಗಿದ್ದಾರೆ. ಇವರು ಕೆಪಿಎಸ್ಸಿ ಪರೀಕ್ಷೆಯ ಕಂಟ್ರೋಲರ್ ಆಗಿದ್ರಂತೆ. ಐಎಎಸ್ ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾಗಿದ್ದಾರೆ. ಏರ್ಪೋರ್ಟ್ ಬಳಿ ಐಎಎಸ್ ಆಫೀಸರ್ ಜ್ಞಾನೇಂದ್ರ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ನಂತರ ಇವರ ಹುಡುಕಾಟಕ್ಕಾಗಿ ಮನವಿಯನ್ನ ಮಾಡಿದ್ದಾರೆ. ಆಯುಕ್ತ ಸೀಮಂತ್ ಸಿಂಗ್ಗೆ, ಪೊಲೀಸ್ ಆಯುಕ್ತ ಸೀಮಂತ್ ಸಿಂಗ್ಗೆ ಮನವಿಯನ್ನ ಮಾಡಿದ್ದಾರೆ ಅವರ ಹುಡುಕಾಟಕ್ಕಾಗಿ. ಕುಟುಂಬಸ್ಥರ ಸಂಪರ್ಕದಲ್ಲೂ ಸಹ ಇಲ್ಲವಂತೆ ಜ್ಞಾನೇಂದ್ರ ಕುಮಾರ್. ಕೆಪಿಎಸ್ಸಿಯಲ್ಲಿ ಕೆಲಸ ಮಾಡ್ತಿದ್ರು. ಇದೀಗ ಇನ್ನೊಂದು ಬ್ರೇಕಿಂಗ್ ಬರ್ತದೆ. ಇಡಿ ದಾಳಿಯ ಬಳಿಕ ಅಧಿಕಾರಿ ನಾಪತ್ತೆಯಾದ ಶಂಕೆ. ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ 2016 ಐಎಎಸ್ ಬ್ಯಾಚ್ ಅಂತ. ಪಶುವೈದ್ಯಾಧಿಕಾರಿ ಸಂಬಂಧ ದಾಳಿ ನಡೆಸಿದ್ರು ಇಡಿ. ಅಕ್ರಮ ನೇಮಕಾತಿ ಸಂಬಂಧ ದಾಳಿ ನಡೆಸಿದ್ದ ಇಡಿ. ಜನವರಿಯಲ್ಲಿ ಪಶುವೈದ್ಯಾಧಿಕಾರಿ ಪರೀಕ್ಷೆ ಉಸ್ತುವಾರಿಯನ್ನ ವಹಿಸಿದ್ರು ಜ್ಞಾನೇಂದ್ರ ಕುಮಾರ್. ಕೆಪಿಎಸ್ಸಿ ಪರೀಕ್ಷೆ ಕಂಟ್ರೋಲರ್ ಆಗಿದ್ದ ಜ್ಞಾನೇಂದ್ರ. ಕೆಪಿಎಸ್ಸಿ ಪರೀಕ್ಷೆ ಕಂಟ್ರೋಲರ್ ಆಗಿದ್ರು ಜ್ಞಾನೇಂದ್ರ ಕುಮಾರ್. ಹಾಗಾಗಿ ಇವರ ನಾಪತ್ತೆಯ ಹಿಂದೆ ಅನುಮಾನದ ಹುತ್ತ ಹುಟ್ಟಿಕೊಂಡಿದೆ. ಜ್ಞಾನೇಂದ್ರ ಕುಮಾರ್ಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಇಡಿ ದಾಳಿ ಆದ ನಂತರ ಐಎಎಸ್ ನಾಪತ್ತೆಯಾಗಿದ್ದಾರೆ ಅಂತಂದ್ರೆ ಏನಿರಬಹುದು ವಿಚಾರ? 2016 ಬ್ಯಾಚ್ ಐಎಎಸ್ ಬ್ಯಾಚ್ ಅಂತೆ ಇವರು. ಕುಟುಂಬಸ್ಥರ ಸಂಪರ್ಕಕ್ಕೂ ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ಇರುತ್ತೆ. ಈಗ ಕೆಪಿಎಸ್ಸಿ ಪರೀಕ್ಷೆ ಕಂಟ್ರೋಲರ್ ಆಗಿದ್ರು ಅಂತಂದ್ರೆ ಏನೂ ಕಾರಣ ಇಲ್ಲದೆ ನಾಪತ್ತೆ ಆಗಿರೋದಿಲ್ಲ. ಹಾಗಾಗಿ ಇವರ ನಾಪತ್ತೆಯ ಹಿಂದೆ ಸಾಕಷ್ಟು ಅನುಮಾನಗಳು ಹುಟ್ಟುಕೊಂಡಿದ್ದಾವೆ. ಮೊನ್ನೆಯಷ್ಟೇ ಇಡಿ ದಾಳಿಯನ್ನ ಮಾಡಿತು. ರಾಜ್ಯದ 8 ಜಿಲ್ಲೆಗಳಲ್ಲಿ 21 ಕಡೆ ಸತತವಾಗಿ ದಾಳಿಯನ್ನ ಮಾಡಿತು. ಆ ದಾಳಿಯಲ್ಲಿ ಏನೆಲ್ಲ ಬೆಳಕಿಗೆ ಬಂತು ಗೊತ್ತಿದೆ. ಈಗ ದಾಳಿಯ ನಂತರ ಇವರು ನಾಪತ್ತೆಯಾಗಿದ್ದಾರೆ ಐಎಎಸ್ ಅಧಿಕಾರಿ. ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಐಎಎಸ್ ಅಧಿಕಾರಿಯದ್ದು ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ನಾಪತ್ತೆ ಆಗಿದ್ದಾರೆ. ಕುಟುಂಬಸ್ಥರಿಗೂ ಸಹ ಗೊತ್ತಿಲ್ಲ. ಈ ಇಡಿ ದಾಳಿ ಆದ ನಂತರವೇ ಇವರು ನಾಪತ್ತೆಯಾಗಿದ್ದಾರೆ ಅಂತಂದ್ರೆ ಏನು ಕಾರಣ ಇರಬಹುದು? ಹಾಗಾದ್ರೆ ಈ ಒಂದು ಹಗರಣದಲ್ಲಿ ಇವರ ಕೈವಾಡ ಕೂಡ ಇರಬಹುದು. ಅದಕ್ಕೋಸ್ಕರನೇ ಇವರು ನಾಪತ್ತೆಯಾಗಿದ್ದಾರೆ. ಮೊಬೈಲ್ ಅನ್ನ ಏರ್ಪೋರ್ಟ್ ಬಳಿಯೇ ಸ್ವಿಚ್ ಆಫ್ ಮಾಡಿ ನಂತರ ಕಾಣೆಯಾಗಿದ್ದಾರೆ ಜ್ಞಾನೇಂದ್ರ ಕುಮಾರ್.
ಎಸ್, ಜ್ಞಾನೇಂದ್ರ ಕುಮಾರ್ ನಾಪತ್ತೆಯ ಹಿಂದೆ ಸಾಕಷ್ಟು ಅನುಮಾನಗಳು ಹುಟ್ಟಿಕೊಂಡಿದೆ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನೇತ್ರಾವತಿ. ನೇತ್ರಾವತಿ, ಈ ಒಂದು ಏನು IAS ಅಧಿಕಾರಿ ನಾಪತ್ತೆಯಾಗಿದ್ದಾರೆ, ಇದರ ಕಾರಣ ಏನು? ಯಾಕಂದ್ರೆ ಇಡಿ ದಾಳಿ ಆದ ನಂತರ ನಾಪತ್ತೆಯಾಗಿದ್ದಾರೆ. ಎಸ್ ರಾಶಿಕಾ, ಏನು ಈ KPSC ಹಗರಣಗಳ ಭ್ರಷ್ಟಾಚಾರದ ಏನಿದೆ ಇದರಲ್ಲಿ ಇಡಿ ದಾಳಿ ಏನಾಯ್ತು, ಇಡಿ ದಾಳಿ ಆದ್ಮೇಲೆ ಒಬ್ಬೊಬ್ಬರೇ ಅಧಿಕಾರಿಗಳು ನಾಪತ್ತೆ ಆಗ್ತಾ ಇರುವಂತದ್ದು. ಈ ಹಿಂದೆ ಶಾಂತಾ ಅವರಾಗಿರ್ಬೋದು, ಈಗ ಇವರು IAS ಅಧಿಕಾರಿ ಏನು ಇದ್ದಾರೆ, ಇವರು ಕೂಡ ಈ ಹಿಂದೆ ಇವರು KPSC ಅಲ್ಲಿ ಏನು ಪಶು ವೈದ್ಯಾಧಿಕಾರಿ ಹುದ್ದೆ ಎಕ್ಸಾಮ್ ನಡೆದಿತ್ತು. ಆ ಎಕ್ಸಾಮ್ ನಲ್ಲಿ ಇವರು ಅವಾಗ ಉಸ್ತುವಾರಿಯನ್ನ ಹೊತ್ತಿದ್ರು ಇವರು ಜ್ಞಾನೇಂದ್ರ ಕುಮಾರ್ ಅವರು. ಸೊ ಈ ಇಡಿ ದಾಳಿ ಆದ ನಂತರದಲ್ಲಿ ಇವರು ಡೆಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಡೆಲ್ಲಿ ಒಂದು ಏನು ಟಿಕೆಟ್ ಅನ್ನ ತೆಗೆದುಕೊಂಡು ಡೆಲ್ಲಿಗೆ ಹೋಗೋ ನೆಪದಲ್ಲಿ ಏರ್ಪೋರ್ಟಿಗೆ ಹೋಗಿ ಅಲ್ಲಿಂದ ಇವರು ಅವರ ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಮತ್ತೆ ಇದ್ರ ಬಗ್ಗೆ ಫ್ಯಾಮಿಲಿಯವರು ಕೂಡ ಎಲ್ಲೂ ದೂರನ್ನ ದಾಖಲಿಸಿಲ್ಲ. ಹಿರಿಯ IAS ಅಧಿಕಾರಿಗಳು ಈ ಬಗ್ಗೆ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಒಂದು ಮಾಹಿತಿಯನ್ನ ನೀಡಿ ಹೀಗೆ ಇವರು ನಾಪತ್ತೆಯಾಗಿದ್ದಾರೆ, ಪತ್ತೆ ಹಚ್ಚಬೇಕಾಗಿದೆ ಅಂತ ಹೇಳಿ ಒಂದು ಮನವಿಯನ್ನ ಮಾಡಿರ್ತಾರೆ. ಈ ಮನವಿ ಮಾಡಿದ ಬೆನ್ನಲ್ಲೇ ಬೆಂಗಳೂರು ಪೊಲೀಸ್ನವರು ಆಕ್ಟಿವ್ ಆಗಿ ಇವರ ಒಂದು ಕಾಲ್ ಹಿಸ್ಟ್ರಿನ ಚೆಕ್ ಮಾಡಿದಾಗ ಬೆಂಗಳೂರಿನ ಏರ್ಪೋರ್ಟ್ ಅಲ್ಲಿ ಇವರು ತಮ್ಮ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿದ್ದಾರೆ. ಹಾಗಾಗಿ ಇವರು ರಸ್ತೆ ಮೂಲಕ ಎಲ್ಲಾದ್ರೂ ಎಸ್ಕೇಪ್ ಆದ್ರ ಅನ್ನುವಂತ ಅನುಮಾನ ಇದೆ ರಾಶಿಕಾ. ಓಕೆ ನೇತ್ರಾವತಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಶಿವಶಂಕರಪ್ಪ ಅವರ ನಿವಾಸದ ಮೇಲೆ ಹಾಗೂ ರಾಜ್ಯದ 8 ಜಿಲ್ಲೆಗಳಲ್ಲಿ 21 ಕಡೆಗಳಲ್ಲಿ ಏನು ದಾಳಿ ಆಗಿತ್ತು, ಆ ದಾಳಿಯ ನಂತರ ಈ ಒಂದು IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾಗಿದ್ದಾರೆ. ಇದೀಗ ಇವರ ಹುಡುಕಾಟದಲ್ಲಿ ಪೊಲೀಸ್ ಇಲಾಖೆ ತೊಡಕೊಂಡಿದೆ.